ಮೊದಲನೆಯ ಪ್ರಶ್ನೆ, ಕ್ರಿಶ್ಚಿಯನ್ಯರ ಪವಿತ್ರ ಗ್ರಂಥ ಯಾವುದು? ಎ ಸಂವಿಧಾನ, ಬಿ ಭಗವದ್ಗೀತೆ, ಸಿ ಕುರಾನ್, ಡಿ ಬೈಬಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೈಬಲ್. ಎರಡನೆಯ ಪ್ರಶ್ನೆ, ಹನುಮಂತನಿಗೆ ಇಚ್ಛಾಮೃತ್ಯುವನ್ನು ನೀಡಿದವರು ಯಾರು? ಎ ಇಂದ್ರ, ಬಿ ಶಿವ, ಸಿ ಬ್ರಹ್ಮ, ಡಿ ವಿಷ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಂದ್ರದೇವ. ಮೂರನೆಯ ಪ್ರಶ್ನೆ, ಹಾಲಿನಲ್ಲಿ ನೆನೆಸಿದ ಬಾದಾಮಿಯನ್ನ ತಿನ್ನುವುದರಿಂದ ಏನಾಗುತ್ತದೆ? ಎ ನೆನಪಿನ ಶಕ್ತಿ, ಬಿ ದಪ್ಪ ಆಗುತ್ತಾರೆ, ಸಿ ಹೃದಯದ ಆರೋಗ್ಯ, ಡಿ ಉತ್ತಮ ಜೀರ್ಣಕ್ರಿಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ನಾಲ್ಕನೆಯ ಪ್ರಶ್ನೆ, ಕೆಮ್ಮಿಗೆ ಮನೆಮದ್ದು ಯಾವುದು? ಎ ಬೆಳ್ಳುಳ್ಳಿ ರಸ, ಸಿ ಜೇನುತುಪ್ಪ, ಡಿ ವೀಳ್ಯದೆಲೆ ರಸ, ಡಿ ತುಳಸಿ ಎಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ ರಸ. ಐದನೆಯ ಪ್ರಶ್ನೆ, ಕರ್ನಾಟಕದ ಕಾಶ್ಮೀರ ಯಾವುದು? ಎ ಕೊಡಗು, ಬಿ ಕೋಲಾರ, ಸಿ ಶಿವಮೊಗ್ಗ, ಡಿ ಹಾಸನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೊಡಗು. ಆರನೆಯ ಪ್ರಶ್ನೆ, ನಾಲಿಗೆ ಹುಣ್ಣು ನಿವಾರಣೆಗೆ ಮನೆಮದ್ದು ಯಾವುದು? ಎ ಎಳನೀರು ಕಲ್ಲು ಸಕ್ಕರೆ, ಬಿ ಕೊತ್ತಂಬರಿ ಬೀಜ, ಸಿ ಕುಂಬಳಕಾಯಿ ಬೀಜ, ಡಿ ಜೇನುತುಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊತ್ತಂಬರಿ ಬೀಜ. ಏಳನೆಯ ಪ್ರಶ್ನೆ, ಪ್ರಸ್ತುತ ದೇಶದಲ್ಲಿರುವ ಒಟ್ಟು ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು? ಎ 18, ಬಿ 23, ಸಿ 24, ಡಿ 16. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 24. ಎಂಟನೆಯ ಪ್ರಶ್ನೆ, ಹೆಣ್ಣು ಮಕ್ಕಳಿಗೆ ಸಂಜೀವಿನಿ ಈ ಬಾಳೆ ಹೂವು, ಇದರಲ್ಲಿದೆ ಹಲವಾರು ಆರೋಗ್ಯಕಾರಿ ಗುಣಗಳು. ಎ ಋತುಚಕ್ರದ ಸಮಸ್ಯೆ, ಬಿ ಮುಟ್ಟಿನ ರಕ್ತಸ್ರಾವ ಕಡಿಮೆ, ಸಿ ಎದೆ ಹಾಲು ಹೆಚ್ಚಳ, ಡಿ ಗರ್ಭಕೋಶದ ಸಮಸ್ಯೆ ನಿವಾರಣೆ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಒಂಬತ್ತನೆಯ ಪ್ರಶ್ನೆ, ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನ ಕರೆಯಲಾಗುತ್ತದೆ? ಎ ಸಿಪಿಯು, ಬಿ ಕೀಬೋರ್ಡ್, ಸಿ ಮಾನಿಟರ್, ಡಿ ಪ್ರಿಂಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಪಿಯು. ಹತ್ತನೆಯ ಪ್ರಶ್ನೆ, ರೈತರಿಗೆ ಲಾಭ ತರುವಂತಹ ರೈತ ಮಿತ್ರ ಪ್ರಾಣಿ ಯಾವುದು? ಎ ಎರೆಹುಳ, ಬಿ ಹಾವು, ಸಿ ಎತ್ತು, ಡಿ ಇಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎರೆಹುಳ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು.